ಕಾಂಗ್ರೆಸ್ ಪಕ್ಷ ಎಂದಿಗೂ ಯಾರಿಗೂ ತೊಂದರೆ ಬಯಸಲ್ಲ. ಸರ್ಕಾರಕ್ಕೆ ಧನ್ಯವಾದ ಎಂಬ ಹೆಗ್ಗಡೆ ಮಾತಿಗೆ ಡಿಕೆ ರಿಯಾಕ್ಟ್ ಮಾಡಿದ್ದು ಹಾಗೆ. ಕಾನೂನಿನ ಚೌಕಟ್ಟಿನ ಒಳಗೆ ನ್ಯಾಯ ಒದಗಿಸೋ ಕೆಲಸ ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರವನ್ನ ಅಥವಾ ಸರ್ಕಾರಕ್ಕೆ ಆಭಾರಿ ಅಂತ ಹೇಳಿದ್ರು ಹೆಗಡೆ, ಸರ್ಕಾರಕ್ಕೆ ಧನ್ಯವಾದ ತಲುಪಿಸಿದ್ದ ಹೆಗಡೆ. ಆಗ ಸಿಎಂ ರಿಯಾಕ್ಟ್ ಮಾಡಿದ್ದು ಕಾನೂನಿನ ಚೌಕಟ್ಟಿನೊಳಗೆ ನ್ಯಾಯ ಒದಗಿಸೋ ಕೆಲಸ ಮಾಡುತ್ತೆ. ಅದೇ ರೀತಿ ತಪ್ಪು ಮಾಡಿದವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ, ಅದರಲ್ಲಿ ಸಂದೇಹ ಬೇಡ. ಇವತ್ತಿನವರೆಗೂ ಧರ್ಮಸ್ಥಳ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ನಾವು ಕೂಡ ತನಿಖಾ ಅಧಿಕಾರಿಗಳ ಬಳಿ ಏನು ಅಂತ ಕೇಳಿಲ್ಲ. ಇಷ್ಟು ದಿನ ಮಾಧ್ಯಮಗಳ ವರದಿ ಆಧರಿಸಿ ಮಾತಾಡಿದ್ದೇವೆ ಅಷ್ಟೇ. ಅಂತಿಮವಾದ ವರದಿ ಬರಲಿ, ಆಮೇಲೆ ಮಾತಾಡೋಣ ಎಂದ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಎಂದಿಗೂ ಯಾರಿಗೂ ತೊಂದರೆ ಬಯಸಲ್ಲ ಅಂತ ಹೇಳಿ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿದ್ರೆ, ಸರ್ಕಾರಕ್ಕೆ ಧನ್ಯವಾದ ಅಂತ ಹೇಳಿದ್ರು ಯಾರು? ವೀರೇಂದ್ರ ಹೆಗಡೆ, ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೇಳ್ತಾರೆ, SIT ರಚನೆ ಮಾಡಿರೋದ್ರಿಂದಾಗಿ ನಮ್ಮ ವಿರುದ್ಧದ ಷಡ್ಯಂತ್ರ ಗೊತ್ತಾಯಿತು. ಇದು ನಿಜಕ್ಕೂ ಕೂಡ ನಮ್ಮ ಮೇಲೆ ಯಾಕೆ ದ್ವೇಷ ಕಾರ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬೆನ್ನು ಬಿಡದ ಬೇತಾಳನಂತೆ ಹಿಂದಿಂದೆ ನಮಗೆ ಉಪದ್ರವಿಸ್ತಾರೆ. ನಾನು ಯಾರನ್ನ ಹೀನಾಯವಾಗಿ ಕಂಡವನಲ್ಲ, ಯಾರನ್ನೂ ಹೀಯಾಳಿಸಿದವನಲ್ಲ. ಆದರೂ ಕೂಡ ನನ್ನ ಮೇಲೆ ಯಾಕಿಷ್ಟು ದ್ವೇಷ ಅಂತೇಳಿ ಸರ್ಕಾರಕ್ಕೆ ನಾನು ಯಾವತ್ತಿಗೂ ಆಭಾರಿ ಅಂತ ಹೇಳಿ ಧನ್ಯವಾದವನ್ನು ಸಲ್ಲಿಸಿದ್ರು. ಆಗ CM ಸಿದ್ದರಾಮಯ್ಯ ನಾವು ಎಲ್ರಿಗೂ ಒಳ್ಳೆಯದೇ ಮಾಡೋದ್ರಿ ಅಂತ ಹೇಳಿ ಸೈಲೆಂಟಾಗಿ ರಿಯಾಕ್ಟ್ ಕೊಟ್ಟು ಹೋದರು. ಆದರೆ ಡಿಕೆ ಶಿವಕುಮಾರ್ ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಸೊ ಅಂತಿಮವಾದಂಥ ವರದಿ ಬರಲಿ, ಆಮೇಲೆ ಮಾತಾಡೋಣ. ಅಂದರೆ ನಾವು ಈವರೆಗೂ ಕೂಡ SIT ತನಿಖೆಗೆ ಮಧ್ಯಪ್ರವೇಶ ಮಾಡಿಲ್ಲ, ಏನು ಎತ್ತ ಅಂಥೇಳಿ SIT ಅಧಿಕಾರಿಗಳ ಜೊತೆನೂ ಕೂಡ ಕೇಳಿಲ್ಲ. ಸೊ ಹಾಗಾಗಿ ಸರ್ಕಾರ SITಯ ಅಂತಿಮ ವರದಿಯನ್ನು ವೆಯ್ಟ್ ಮಾಡ್ತಾ ಇದೆ. ಅಂತಿಮ ವರದಿಯನ್ನು ನೋಡಿ ಅದನ್ನು ಗಮನಿಸಿ ನಾವು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತನ್ನ ಪ್ರತಿಕ್ರಿಯೆಯಲ್ಲಿ ಹೇಳಿ ಮುಗಿಸಿದ್ದಾರೆ. ಸೊ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಸಿದ್ದರಾಮಯ್ಯನವರು ಸೈಲೆಂಟಾಗಿ ಒಂದೇ ಒಂದು ಸಾಲು ಹೇಳಿ ಮುಗಿಸಿದ್ರೆ, ಇನ್ನು ಡಿಕೆ ಶಿವಕುಮಾರ್ ಅವರು SITಯನ್ನು ಸಮರ್ಥನೆ ಮಾಡಿಕೊಂಡ್ರು. ಜೊತೆಗೆ SITಯ ಜೊತೆ ಈವರೆಗೂ ಇದರ ಆಕ್ಟಿವಿಟೀಸ್ ಬಗ್ಗೆ ಕೇಳಿಲ್ಲ, ಅಂತಿಮ ವರದಿ ಬರಲಿ, ಕಟ್ಟಕಡೆಯದಾಗಿ ಹೇಳಿಕೆಯನ್ನು ಕೊಡ್ತೀವಿ ಅಂತ ಹೇಳಿ ಅಲ್ಲಿಗೆ ಮಾತನ್ನು ಮುಗಿಸಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ವೀರೇಂದ್ರ ಹೆಗಡೆ ಆಭಾರಿ ಎನ್ನುವಂತಹ ಧನ್ಯವಾದ ಸಮರ್ಪಣೆಯ ನಂತರ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಷ್ಟು ದಿನ ಮಾಧ್ಯಮಗಳ ವರದಿ ಆಧರಿಸಿಕೊಂಡೇ ಮಾತಾಡಿರೋದು. ನಾವು ಯಾವುದೇ ತರಹದಲ್ಲಿ SITಯ ಬಗ್ಗೆ ಕೇಳಿಲ್ಲ, SITಯ ತನಿಖೆಯ ಬಗ್ಗೆ ಅರಿತುಕೊಂಡಿಲ್ಲ. SIT ಸಲ್ಲಿಸುವ ಅಂತಿಮ ವರದಿಯ ಆಧಾರದಲ್ಲಿ ನಾವು ಕಟ್ಟಕಡೆಯದಾಗಿ ರಿಯಾಕ್ಟ್ ಮಾಡಲಿದ್ದೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು, ಎಲ್ಲ ಜಿಲ್ಲಾಧಿಕಾರಿಗಳು, CEOಗಳು ಎಲ್ಲರನ್ನು ಕೂಡ ಇವತ್ತು ಕರೆದು ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಇವತ್ತು ಚರ್ಚೆ ಮಾಡಿ ಏನು ವಾಸ್ತವಾಂಶ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲ ಚರ್ಚೆಯನ್ನು ಮಾಡಿದ್ದಾರೆ. ಬಹುಶಃ ಅವ್ರಿಗೆಲ್ಲ ಕೆಲವು ಕಡೆ ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನ, ಆನ್ಲೈನಲ್ಲಿ ಅನ್ನೋ ಯಾವ ಭಾವನೆ ಕೂಡ ಬರಬಾರ್ದು. ಅದಕ್ಕೆ ಮತ್ತೆ ಇದೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ದಯವಿಟ್ಟು ತಾವೆಲ್ಲ ಉಪಯೋಗಿಸ್ಕೊಡ್ಬೇಕು. ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಆದಷ್ಟು ನಾವು ಕವರ್ ಮಾಡಕ್ಕೆ ನಾವು ಹೇಳಿದ್ವಿ. ಕಾವೇರಿ ಆರತಿಗೆ ಹೋಗ್ತಾ ಇದೀವಿ, ನಿಮ್ಗೂ ಆರತಿ ಮಾಡ್ತಾ ಇದೀವಿ ನಾವು. ಇದು ಬೆಂಗಳೂರದೇನೋ ಸಮಸ್ಯೆ ಇದೆ ಸರ್. 2 ಕೋಟಿ ಎಲ್ಲ ಕೂಡ ಮಾಡ್ತೀವಿ ಇದಕ್ಕೆ ಹೊರತಾಗಿ ಇದಕ್ಕೆ ಹೊರತಾಗಿ BJP ಅವರು ಸಾಕಷ್ಟು ಆರೋಪ ಮಾಡಿದ ತೊಂದರೆಯನ್ನ ನಾವು ಬಯಸುವುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವೇನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.